ಓಸಿ ಸೀರೆ ಸರಿಸಿ ಗಡ್ಡೆ ಕತೆ ಏನಾಗದೆ ಅಂತ ಬಂದ್ ಹೇಳವ. ಐನೋರೆ ಬಂತೊಡೆ ಗೆಡ್ಡೆ ಹೊಡೆದು ಕೀವು ರಕ್ತ ಎಲ್ಲ ಬರ್ತಿದೆ. ಪಾರ್ವತಿ ಸತ್ತೋದ್ಲು ಕಣ. ನಂಜವ್ವ ಮನ್ಯಾಗ ಒಬ್ಳೆ ಅವಳೆ. ಪಾರ್ವತಿ ನೆನ್ಸ್ಕೊಂಡು ಅಳ್ತಾ ರಾಮಣ್ಣನ್ಗೆ ಔಷಧಿ ಕೊಡೋದು ಮರ್ತು ಬಿಡ್ಬೋದು. ನಾನು ಹೋಗಿ ನೋಡ್ತೀನಿ. ರಾಮಣ್ಣನಿಗೆ ಔಷಧಿ ಕುಡಿಸೋದ್ರವ? ಹೌದು ಏನೋರೆ, ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಇನ್ನೊಂದ್ಸಲ ಕುಡಿಸಿದ್ರಂತೆ. ಈಗ ಜ್ವರ ಕಮ್ಮಿ ಆಗಿದೆ ಅಂತ ಹೇಳಿದ್ಲು ನಂಜವ್ವ. ಹೌದಾ? ನಂಜವ್ವ ನಂಜವ್ವ. ಐನೋರೆ ಐನೋರೆ ನಮ್ ರಾಮಣ್ಣಂಗೆ ಜ್ವರ ಹಿಡ್ದಿದೆ. ಸುಡ್ತಾ ಇದ್ ಮೈ ಈಗ ತಣ್ಣಗಾಗಿದೆ. ಶಿವ, ಕೊನೆಗೂ ಅವನ ಮೇಲೆ ಕರುಣೆ ತೋರಿಸ್ಬಿಟ್ಟಲ್ಲಪ್ಪ. ನೋಡಿ ನೋಡಿ ಕೈಕಾಲು ತೊಳ್ಕೊಂಡ್ಬರ್ತೀನಿ. ಜ್ವರ ಇಲ್ಲಿದೆ ಅಲ್ವಾ ಐನೋರೆ? ಮೈ ಬಿಸಿ ಕಮ್ಮಿ ಆಗಿದೆ ಅಲ್ವಾ? ಹೌದಾ ಐನೋರೆ? ರಾಮಣ್ಣಂಗೆ ಜ್ವರ ಬಿಟ್ಟಿದ್ಯಂತೆ, ಮೈ ಬಿಸಿ ಇಳಿದಿದ್ಯಂತೆ. ಸೀತಾಲಕ್ಷ್ಮಿ ಹೇಳಿದ್ರು. ಮೈ ಬಿಸಿ ಇಳ್ದಿರೋದು ಜ್ವರ ಬಿಟ್ಟಿದ್ದಕ್ಕಲ್ಲ, ಮತ್ತೆ ಇನ್ನೊಂದ್ ಚಿತೆ ಮಾಡ್ಬೇಕಾಯ್ತದಪ್ಪ. ಐನೋರೆ ರಾಮಣ್ಣ ನರಳಿ ನರಳಿ ತುಂಬ ದಣವಾಗಿರ್ಬೇಕು. ಎಷ್ಟು ಶಾಂತವಾಗಿ ಮಲಗಿದ ನೋಡಿ ಪಾಪ. ಅಯ್ಯೋ ದೇವ್ರೆ, 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30, 31, 32, 33, 34, 35, 36, 37, 38, 39, 40, 41, 42, 43, 44, 45, 46, 47, 48, 49, 50, 51, 52, 53, 54, 55, 56, 57, 58, 59, 60, 61, 62, 63, 64, 65, 66, 67, 68, 69, 70, 71, 72, 73, 74, 75, 76, 77, 78, 79, 80, 81, 82, 83, 84, 85, 86, 87, 88, 89, 90, 91, 92, 93, 94, 95, 96, 97, 98, 99, 100, 101, 102, 103, 104, 105, 106, 107, 108, 109, 110, 111, 112, 113, 114, 115, 116, 117,
ಸೀತಾಲಕ್ಷ್ಮ, ನನ್ನಿಬ್ಬರು ಮಕ್ಕಳು ಕೈ ಬಿಟ್ರು ಅನ್ಕಂಡೆ. ಆದ್ರೆ ದೇವ್ರು ದೊಡ್ಡವನು, ರಾಮಣ್ಣ ಬದುಕಂಡ. ಯೋ ಕೆಂಚಣ್ಣ, ಇನ್ನೊಂದ್ ಗಾಡಿ ಸೌದೆ ಬೇಕಂತೆ. ಐನವ್ರು ಹೇಳವ್ರೆ ಇನ್ನೊಂದ್ ಹೆಣ ಸುಡಕ್ಕೆ ಸೌದೆ ಹೊಡಿಬೇಕಂತೆ. ರಾಮಣ್ಣ ಸತ್ತು ಆಗಲೇ 1 ಗಂಟೆ ಕಾಲ ಆಯಿತು. ನಂಜಮ್ಮನ ಈ ಕಡೆ ಕರೀರಪ್ಪ. ಅವನ ಕೈ ಕಾಲು ಈಗಲೇ ಮುಡಿಚದೆ ಹೋದರೆ ಆಮೇಲೆ ಆಗಲ್ಲ ಅಯ್ಯ. ಒಂದೇ ದಿನದಲ್ಲಿ ಅತ್ತಿಗೆ 2 ಮಕ್ಕಳು ಕಳ್ಕೊಂಡಿದ್ದಾರೆ. ಮಗುನ್ ಕಾಲು ಮಾಡ್ತೀನಿ, ನೀವು ದೂರ ಹೋಗಿ ಅಂತ ಯಾವ ಬಾಯಲ್ಲಿ ಹೇಳಿ ಶಾಸ್ತ್ರಿಗಳೇ? ಆದರೆ ಈಗಲೇ ಕೈಕಾಲು ಮುಡಿಚದೆ ಹೋದರೆ ಆಮೇಲೆ ಕೊರಡಾಗ್ಬಿಡುತ್ತಪ್ಪ. ಯಾರಾದರೂ ಹೇಳಲೇಬೇಕಲ್ವಾ? ನಾನೇ ಹೇಳ್ತೀನಿ. ಪಿರಾಣ ಅನ್ನೋದು ದೇಹದಾಗ ಇರೋ ಗಂಟ ದೇಹದ ಜೊತೆ ನಂಟಿರ್ತದವ. ಪಿರಾಣನೇ ಹೋದ್ಮ್ಯಾಕೆ ಈ ಗೂಡ್ನಾಗ ಏನಿರ್ತದವ? ರಾಮಣ್ಣ ಶಿವನ್ ಪಾದ ಸೇರ್ಕೊಂಡ್ಬಿಟ್ಟ. ಇನ್ಯಾಕವ ಅವನ್ ಮ್ಯಾಗ ವ್ಯಾಮೋಹ? ನೀವು ಹೊಸಿ ಇತ್ತಾಗ ಬಂದ್ರೆ ಮುಂದಿನ ಕೆಲಸ ಅವ್ರು ನೋಡ್ಕೋತಾರೆ. ಕೊನೆ ಸರ್ತಿ ನನ್ನ ಮಗನ ಕಣ್ ತುಂಬ ನೋಡ್ಬಿಡ್ತೀನಿ. ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ. ಅಯ್ಯೋ ಶಾಸ್ತ್ರಿಗಳೇ, ರಾತ್ರಿನೇ ಮುಂದಿನ ಕೆಲಸ ಆಗುತ್ತಾ ಅಥವಾ ಬೆಳಗಿನ ತನಕ ಹೆಣ ಇಟ್ಕೋಬೇಕಾ? ಬಹಳ ಚೆನ್ನಾಗಿದೆ. ರಾತ್ರಿ ಹೊತ್ತು ಯಾರು ಶವ ಸಂಸ್ಕಾರ ಮಾಡ್ತಾರಪ್ಪ? ಶಾಸ್ತ್ರಿಗಳೇ,
ಇದು ಪ್ಲೇಗ್ ರೋಗ. ಇಲ್ಲಿ ಹಗಲು ರಾತ್ರಿ ಅಂತೆಲ್ಲ ಹೇಳ್ಕೊಂಡು ಕೂತಿರೋಕ್ಕಾಗೋಲ್ಲ. ಹಿಂದೆ ದೊಡ್ಡ ರೋಗ ಬಂತಲ್ಲ, ಊರಿನ ಜನ ದಪ್ಪ ಅಂತ ಸತ್ರಂತೆ. ಆಗ ಬೇರೆ ಬೇರೆ ಚಿತೆ ಮಾಡೋಕೆ ಸೌದೆ ಸಾಲದೆ ಒಂದೇ ಚಿತೆಯಲ್ಲಿ ಎಲ್ಲರನ್ನೂ ಸುಟ್ರಂತೆ. ಹಾಗೆ ಈಗ ಊರಿಗೆ ಪ್ಲೇಗ್ ಮಾರಿ ಹೊಕ್ಕಿರೋವಾಗ ಈ ಶಾಸ್ತ್ರ ಪಾಸ್ತ್ರ ಅಂತೆಲ್ಲ ಕಾಯ್ಕೊಂಡು ಕೂತಿರೋದು ಒಳ್ಳೇದಲ್ಲ. ಈಗಲೇ ದಹನ ಮಾಡಿಬಿಡೋದು ಒಳ್ಳೇದು. ಸೂರಪ್ಪ ಮೇಷ್ಟ್ರು ಹೇಳೋದು ಸರಿಯಾಗಿ ಐತೆ. ಶಾಸ್ತ್ರ ಗೀಸ್ತ್ರ ಅಂತ ಕೂರೋದು ಬೇಡ. ಮುಂದಿನ ಕಾರ್ಯ ಏನಾಯ್ತೋ ಅದನ್ನ ಮುಗಿಸ್ಬಿಡಿ ಶಾಸ್ತ್ರಿಗಳೇ. ಸರಿ ಬಿಡಿ, ಹುಡುಗನ ಬಾಯಿಗೆ ಎಲ್ಲರೂ ಅಕ್ಕಿ ಕಾಳಾಕಿ. ಚೆನ್ನೀಗ ಅಪ್ಪಣ್ಣ ಹೇಳಿ ಬನ್ನಿ. ಹಾಗೆ ನಂಜಮ್ಮನ್ನು ಕರ್ಕೊಂಡು ಬನ್ನಿ. ಅತ್ತಿಗೆ ಅತ್ತಿಗೆ ಶಾಸ್ತ್ರಿಗಳ ಅತ್ತಿಗೆ ಮನೇಲಿಲ್ಲ. ನಂಜವ್ವ ಇಲ್ವಾ ಇಲ್ಲಿ? ಎಲ್ಲಿಗೆ ಹೋಯ್ತು? ನಂಜವರಾಗ್ಲೇ ಮಾರಿದಿಣ್ಣೆ ಕಡೆ ಹೋಯ್ತಾ ಇದ್ರಲ್ಲ. ಏನು ಆಗ್ಲೇ ಹೋದವ್ರು ಇನ್ನೂ ಬಂದಿಲ್ವಾ? ಮಗನ್ ಬಾಯಿಗೆ ಅಕ್ಕಿ ಕಾಳು ಹಾಕ್ಬೇಕಂತ ಗೊತ್ತು ಅವರಿಗೆ, ಆದ್ರೂ ಎಲ್ಲಿ ಹೋದ್ರು? ಅಯ್ಯೋ, 2 ಮಕ್ಕಳು ಕಳ್ಕೊಂಡು ದುಃಖದಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಟ್ಟಾರಪ್ಪ. ಅಪ್ಪಣ ಮೇಷ್ಟ್ರೆ ಬನ್ನಿ ಹುಡುಕುವ. ಬನ್ನಿ. ನಂಜವ್ವ ಅತ್ತಿಗೆ ಅತ್ತಿಗೆ ನಂಜವ್ವ ನಂಜವ್ವ ಅಪ್ಪಣ್ಣ ಮೇಷ್ಟ್ರೆ, ನನ್ಗನ್ನಿಸ್ತೈತೆ ನಂಜವ್ವ ಗುಡಿತಾವಿರ್ಬೇಕು. ನೀವು ಇಲ್ಲೇ ಹುಡುಕ್ತಾ ಇರಿ, ನಾನು ಗುಡಿತಾವ್ ನೋಡ್ತೀನಿ. ಏನವ್ವ, ನಂಜವ್ವ ಇಲ್ಲಿಗೆ ಬಂದ್ಲಾ? ಹೌದೈನೋರೆ, ಅವ್ರು ಕತ್ಲಾಗ ಓಡ್ತಾ ಬಂದ್ರು. ನಾನು ಮಗಿ ಗಂಜಿ ಕುಡಿಸ್ತಾ ಕುಂತಿದ್ದೆ. ಬಂದೋರೆ ಮಗಿ ತಲೆನ ತಮ್ಮ ತೊಡೆ ಮ್ಯಾಗ ಇಟ್ಕೊಂಡು ಕುಂತ್ಕೊಂಡ್ರು. ಅಲ್ಲವ್ರಿ ನೋಡಿ. ഇരുളു മുടൈತೆ ಕತ್ತಲು ಕವಿದೈತೆ ಮಲಗು ಮಲಗೆಲೆ ಕಂದ ರಾತ್ರಿ ಎಲ್ಲ ನಿದ್ದೆ ಮಾಡಲಿಲ್ಲ. ಹೋಗವ್ವ, ಒಸಿ ಮುಖ ತೊಳ್ಕೊಂಡ್ ಬಾ. ಅಲ್ಲಿ ಗಂಟ ಇಸ್ವನ್ ನಾನು ನೋಡ್ಕೋತಾ ಇರ್ತೀನಿ. ಐನೋರೆ, ಹೋಗಿ ಆ ನರ್ಸಿನ ಸ್ವಲ್ಪ ಕರೀರಿ. ನರ್ಸಿನ? ಆಯ್ತವ್ವ, ಹೊರಗಡೆ ಕುಂತವಳೆ, ಕರಿತೀನಿ. ನರ್ಸವ್ವ, ನಂಜವ್ವ ಕರಿತಾವಳೆ, ಒಳಗ್ ಬಾವ.
ನರ್ಸಮ್ಮ, ಕಣ್ಣು ಮುಚ್ಚಿ ತೆಗೆಯೋದ್ರೊಳಗೆ ನನ್ನ 2 ಮಕ್ಕಳನ್ನು ಕಿತ್ಕೊಂಬಿಟ್ಟ ಆ ಜವರಾಯ. ಈಗ ಇದನ್ನು ನಂದು ಅಂತ ಪ್ರೀತಿ ಮಾಡಿದ್ರೆ ಆ ಪಾಪಿ ಸುಳೆ ಮಗ ಇದನ್ನು ಕಿತ್ಕೊಂಡ್ಬಿಡ್ತಾನೆ. ಅದಕ್ಕೆ ಈ ಮಗಿನ ನಿಂಗೆ ಕೊಟ್ಬಿಡ್ತೀನಿ. ಆದ್ರೂ ಅತ್ತೆ ಅವರು ಇದನ್ನು ಉಳಿಸ್ಯಾನು. ನಿನಗೆ ಹೆಂಗಿದ್ರು ಮಕ್ಕಳಿಲ್ವಲ್ಲ, ಇದನ್ನ ನಿಂದು ಅಂತಾನೆ ಸಾಕಬಿಡು. ಇನ್ಮೇಲೆ ಈ ಮಗು ನಿಂದು. ಇದ್ರ ತಲೆನ ನಿನ್ ತೊಡೆ ಮೇಲೆ ಇಡ್ತಾ ಇದ್ದೀನಿ. ಇನ್ಮೇಲೆ ಈ ಮಗುಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಇದು ನನ್ನ ಮಗು ಅಲ್ಲ, ನಾನಿದ್ರ ತಾಯಿ ಅಲ್ಲ. ನರ್ಸಮ್ಮ, ನೀನು ಒಪ್ಪಿಗೆ ಕೊಟ್ಟರೆ ನಾನು ಇಲ್ಲೇ ದೂರ ಕೂತ್ಕೊಂಡು ನಿನ್ನ ಮಗಿನ ನೋಡ್ತಾ ಇರ್ತೀನಿ, ಆಯ್ತಾ? ಹೊಸಿ ಕೈ ನೀಟವ ನೀಟವ. ಇದು ಕಾಶಿಯಿಂದ ತನ್ನ ಶಿವನ್ ಪ್ರಸಾದ. ಈ ತಕೊಂಡ್ರೆ ನಿನ್ ಗ್ರಾಚಾರನು ಕಮ್ಮಿ ಆಗ್ಬೈದು, ಮಗಿ ಜ್ವರನು ಕಡಿಮೆ ಆಯ್ತದೆ. ಅಪ್ಪಣ್ಣ, ಓಸಿ ನೀರು ತಗೊಂಬಂದ್ ಕೊಡಪ್ಪ. ತಗೊಳ್ಳಿ ಅತ್ತಿಗೆ ನೀರು. ಅತ್ತಿಗೆ ನೀರು ತಗೊಳ್ಳಿ. ಅತ್ತಿಗೆ ಅತ್ತಿಗೆ ಅಯ್ಯೋರೇ ಅಯ್ಯೋರೇ, ನೀವು ಕೊಟ್ಟಿದ್ದ ಪ್ರಸಾದ ತಿಂತಿದ್ದೆ ಅತ್ತಿಗೆ ಕಣ್ಣು ಒಂಥರ ಮಾಡ್ತಿದ್ದಾರೆ. ಅದು ಪ್ರಸಾದ ಅಲ್ಲ, ಮತ್ತೆ ನಿದ್ದೆ ಬರೋ ಔಷಧಿ. ಹೌದಾ? ಕಾಸಿನಾಗೆಲ್ಲ ಅದನ್ನೇ ಕೊಡೋದು. ಪಾಪ ಯಾವ 3 ದಿನದಿಂದ ನಿದ್ದೆ ಮಾಡಲಿಲ್ಲ. ಇವತ್ತು ನಿದ್ದೆ ಮಾಡಲಿಲ್ಲ ಅಂದ್ರೆ ಹುಚ್ಚಿಡ್ದು ಬಿಡ್ತೈತೆ. ಅದಕ್ಕೆ ಹಂಗೆ ಮಾಡಿದೆ. ಸರಿ ಚೆನ್ನಿಗ, ನೀನು ಅಪ್ಪಣ್ಣ ಸೇರಿಕೊಂಡು ನಂಜವನ್ನ ಚಾಪೆ ಮ್ಯಾಗ ಮನಗಿಸಿ. ಓಕೆ. ಇದನ್ನು ಬೊತ್ಸು, ಇದು ತಲೆ ದಿಸೆಗಿಡು.
ನರೇ ಈ ಕಾಶಿ ಔಷಧಿ ಅದೇ ಈಗ ನಿದ್ದೆ ಬರಕ್ ಕೊಟ್ರಲ್ಲ ಅದನ್ನ ನಂಗೆ ಒಂಚೂರು ಕೊಡ್ರಿ. ಅದ್ರದ್ದೊಂದು ರುಚಿ ನೋಡಿಲ್ಲ, ಅದು ಹೆಂಗಿರುತ್ತೆ ಅಂತ ನೋಡೇ ಬಿಡ್ತೀನಿ. ರುಚಿ ನೋಡ್ತೀಯ? ಕೇಳಿದೇನ ಅಪ್ಪಣ್ಣ ಇವನ್ ಮಾತ್ನ? ನೀನ್ ನಿದ್ದೆ ಮಾಡ್ಬಿಟ್ರೆ ನಂಜವ್ವನ್ ನೋಡ್ಕೊಳ್ಳೋದು ಯಾರು? ನಾಳೆ ಮಧ್ಯಾಹ್ನ ಗಂಟ ಆಕೆ ಹೇಳಲ್ಲ, ಇಲ್ಲೇ ನೋಡ್ತಾ ಕುಂತಿರು. ನಾನು ಸೀತಾ ಲಕ್ಷ್ಮಣ್ ಅವ್ರಿಗೆ ಹೇಳಿ ಊಟ ಕಳ್ಸೋಕೆ ಹೇಳ್ತೀನಿ, ನಿದ್ದೆ ಮಾಡ್ತಾನಂತೆ. ಒಡಲ ತುಂಬ ಬವಣೆ ಕೆಂಡ ಮಡಿಲು ಕುದಿವ ಕಡಲು ದಿನವೂ ಪ್ರಶ್ನೆ ಮೇಲೆ ಪ್ರಶ್ನೆ ಎರಗಿ ಸಿಡಿವ ಸಿಡಿಲು. ಎಲ್ಲ ಸಹಿಸಿ ಮುಂದೆ ಪಯಣ ಬದುಕೆ ವಿಸ್ಮಯ ರಂಗ. ಎಲ್ಲೋ ಅಡಗಿ ಕುಳಿತ ಬಾಣ ಇರವು ವಿಷಮ ಸಂಗ. ಹೃದಯ ಗೃಹವೇ ಬಿರಿದು ಭಂಗ ಬಾಳು ಅಳಲ